ನಾವು ಇವತ್ತು ತಿಳ್ಕೊಂತಿರೋದು ಈ ಕರ್ನಾಟಕದ ಬಗ್ಗೆ ಬರೀ ತಿಳ್ಕೊಳ್ಳೋಣ. ಕರ್ನಾಟಕ ಬಂದ್ಬಿಟ್ಟು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತದೆ. ಇದ್ರ ಸುತ್ತ 6 ರಾಜ್ಯಗಳನ್ನು ಸುತ್ತುವರದ ಮತ್ತು ಒಂದು ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರವನ್ನು ಬಾರ್ಡರ್ ಹಂಚಿಕೊಂಡದ. ಭಾರತದ 6ನೇ ದೊಡ್ಡ ರಾಜ್ಯ. ರಾಜಧಾನಿ ಬೆಂಗಳೂರು ಆಗದ. ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟರ್ ಅಂದ್ರೆ ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಒಂದು. 1956 ನವೆಂಬರ್ 1ಕ್ಕಿಂತ ಮುಂಚಿತವಾಗಿ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತ ಕರೆದಿದೆ. ರಾಜ್ಯಗಳ ಪುನರ್ ವಿಂಗಡಣೆ ಕಾಯ್ದೆ ಜಾರಿಗೆ ಬಂದ ನಂತರ ಇದಕ್ಕೆ ಕರ್ನಾಟಕ ಅಂತ ಹೆಸರಿಡಲಾಗ್ತದೆ. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳು ಕಂಡುಬರ್ತವೆ. 31ನೇ ಜಿಲ್ಲೆ ವಿಜಯನಗರ, ಅದು ಬಳ್ಳಾರಿಯಿಂದ ಡಿವೈಡ್ ಮಾಡಲಾಗ್ತದೆ. ಯಾಕೆ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ? ಇದೇ ಮೇನ್ ಟಾಪಿಕ್. ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತ ಯಾಕೆ ಕರಿತಾರೆ ಅಂದ್ರೆ, ಬೆಂಗಳೂರಲ್ಲಿ ಅತಿ ಹೆಚ್ಚು ಕಂಪನಿಗಳು ಇರೋದು, ಬೆಂಗಳೂರಲ್ಲಿ ಅತಿ ಹೆಚ್ಚು IT ವರ್ಕರ್ಸ್ ಇರೋದು, ಬೆಂಗಳೂರಲ್ಲಿ ಅತಿ ಹೆಚ್ಚು ಇಂಜಿನಿಯರ್ಸ್ಗಳು ಇರೋದು, ಅಷ್ಟೇ ಅಲ್ಲ ಬೆಂಗಳೂರಲ್ಲಿ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳು ಇರೋದು. ಸಿಲಿಕಾನ್ ಅಂದ ತಕ್ಷಣ ಎಲ್ಲ ನೆನಪು ಬರೋದು ಇಲ್ಲಿ ಜಾಸ್ತಿ ಸಿಲಿಕಾನ್ ಸಿಗ್ಬೋದು, ಅದಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಹಂಗಲ್ರಿ, ಸಿಲಿಕಾನ್ ಭೂಮಿ ಅಂತರದಲ್ಲಿ 2ನೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಒಂದು ಎಲಿಮೆಂಟ್ ಆಗಿದೆ. ಈ ಸಿಲಿಕಾನ್ ಅನ್ನ ನಾವು ಸೆಮಿಕಂಡಕ್ಟರ್ ರೆಡಿ ಮಾಡಲು ಬಳಸ್ತೀವಿ. ಈ ಸೆಮಿಕಂಡಕ್ಟರ್ ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಂದ್ರೆ ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಎಲ್ಲ ಕಡೆ ಬಳಕೆ ಆಗುತ್ತೆ. ಹಂಗಾಗಿ ನಾವು ಬೆಂಗಳೂರಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ.